5 ಮ್ಯಾಚ್ಗಳು ಆಡಿರೋದು MI UP ಹಾಗೂ GG. ಅವ್ರು ಮ್ಯಾಕ್ಸಿಮಮ್ ಇನ್ ಮೂರು ಗೆದ್ರು ಸಾರ್ ಅವರು ಅಂತ ಆದ್ರೂ 6 ಪಾಯಿಂಟ್ ಆಡ್ ಆಗುತ್ತೆ, 10 ಪಾಯಿಂಟ್ ಬರ್ತದೆ ಅವ್ರಿಗೆ. ಓಕೆನಾ? ಬಟ್ DC 4 ಗೆದ್ರು ಅಂದ್ರೆ ಅವ್ರಿಗೂ 10 ಬರುತ್ತೆ. ಬಟ್ ಅದು ಇಂಪಾಸಿಬಲ್. 4 ಟೀಮ್ಗಳು 10 ಪಾಯಿಂಟ್ ನ ಗಳಿಸ್ ನೋಡಿ. MI UP ಹಾಗೂ DC 3 ಜನ RCB ನ ಬೀಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಸುಮ್ಮನೆ ಉದಾಹರಣೆಗೆ. ಅವಾಗ RCB ಹತ್ತಲೇ ಕೂತಿರ್ತಾರೆ, ಇವರೆಲ್ಲ RR ಆದ್ರು. ಓಕೆನಾ? ಅದಾದ್ಮೇಲಿಂದ MI ಅವರು GGನ ಆಡ್ಬೇಕು, DC ನ ಆಡ್ಬೇಕು. ಇವತ್ತು DC ನ ಆಡ್ತಾರೆ MI ಅವರು. ಇಬ್ರಲ್ಲೊಬ್ರು ಸೋಲ್ಲೇಬೇಕು ಇವತ್ತು. ಹಾಗಾಗಿ ಎಲ್ಲರೂ ಎಲ್ಲ ಮ್ಯಾಚು ಗೆಲ್ಲಕ್ಕಾಗದೇ ಇರೋದ್ರಿಂದ ನಮಗೆ ಕ್ವಾಲಿಫೈಡ್ ಅಂತ ಬಂತು. ನಾವು ಒಂದೇ ಒಂದು ಪಂದ್ಯ ಗೆದ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾರ ಮೇಲೆ ಆದ್ರೂ 12 ಪಾಯಿಂಟ್ ನಾವು ಹಾಕ್ತೀವಿ. ಬೇರೆ ಯಾವ ತಂಡಗಳು ಅಬ್ಸರ್ವ್ ಮಾಡಿ 12 ಪಾಯಿಂಟ್ ಬರೋಕ್ಕಾಗೋದೇ ಇಲ್ಲ. ಸೊ ನಾವು ಟಾಪ್ ಸ್ಪಾಟ್ನ ಸೀಲ್ ಮಾಡಿ ನಂಬರ್ 1 ಟೀಮ್ ಆಗಿ ಡೈರೆಕ್ಟ್ ಎಂಟ್ರಿ ಟು ಫೈನಲ್ ಕೊಡ್ತೀವಿ. ಬೇರೆಯವರು ಕಿತ್ತಾಡ್ಬೇಕಾಗತ್ತೆ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಪಾಟ್ಗೆ. ಇವಾಗ ನೋಡಿ, ಔಟ್ ಆಫ್ 4 ಟೀಮ್ಸು 2 ಸ್ಥಾನ ಬಾಕಿ ಇರೋದು, ಅದಕ್ಕೆ ಹೋರಾಟ ಕೊಡಬೇಕಾಗಿರೋದು. ಆ ಒಂದು ದೃಷ್ಟಿಯಲ್ಲಿ ಇವತ್ತಿನ ಪಂದ್ಯ MI ವರ್ಸಸ್ DC ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ.